ಇವತ್ತಿಂದ SIR ಚಾಲನೆ ಕೊಡ್ತಾ ಇದ್ದೀರಾ, ಯಾವ ರೀತಿಯಾಗಿ ತಯಾರಿ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂದರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲೂ ಆಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ಅಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು, ನನ್ನ ಮನೆಯವ್ರದ್ದು, ನನ್ನ ಮಗದ್ದು ಫಾರ್ಮ್ ಕೊಟ್ಟಿದ್ದಾರೆ. ನಾವು 3 ಜನ ಫಾರ್ಮನ್ನು ತುಂಬಿ ನಮ್ಮದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇದು ಅಕಾಲದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದು ನನ್ನದು ಮತ್ತು ನನ್ನ ಕುಟುಂಬದ್ದು ಮಾಹಿತಿ ಎಲ್ಲರಿಗೂ ಹೇಳ್ತೀನಿ. ಸೊ ನಾನು ಕರ್ನಾಟಕದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಇವತ್ತಿನಿಂದ 29 ಜುಲೈ ಒಳಗಾಗಿ ತಮ್ಮ ಮನೆಗೆ BLOಗಳು ಬಂದು ಎನ್ಯುಮರೇಷನ್ ಫಾರ್ಮನ್ನು ಖಂಡಿತವಾಗಿ ವಿತರಣೆ ಮಾಡ್ತಾರೆ. ದಯವಿಟ್ಟು ಅವ್ರ BLOಗಳಿಂದ ಫಾರ್ಮನ್ನು ತೊಗೊಂಡು ಫೋಟೋ, ಹಳೆಯ ಫೋಟೋ ಇದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಹಚ್ಚಿ ತಮ್ಮದು ಮಾಹಿತಿಯನ್ನು ಫಿಲ್ಅಪ್ ಮಾಡಿ ಸಹಿ ಮಾಡಿ ಕಡ್ಡಾಯವಾಗಿ BLOಗೆ ವಾಪಸ್ ಕೊಡಿ ಫಾರ್ಮ್ಸನ್ನು ಎಂದು ನಾನು ತಮ್ಮ ಎಲ್ಲರ ತಮ್ಮ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಫೋಟೋ ಕಡ್ಡಾಯವಲ್ಲ ಎಂದು ನಾವೆಲ್ಲರಿಗೂ ಹೇಳಿದೀವಿ ಮೊದಲೇನೆ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಆದರೆ ಫೋಟೋ ಹಳೆಯದಿದ್ರೆ ದಯವಿಟ್ಟು ಹೊಸ ಫೋಟೋ ಹಾಕಬೇಕು. ಯಾಕೆಂದ್ರೆ ಈ ನಾವು ಎಕ್ಸಸೈಸ್ ಮಾಡೋದೇ ಫೋಟೋ ಎಲೆಕ್ಟ್ರಾನ್ ರೋಲ್ ಚೆನ್ನಾಗಿ ನಮ್ಮ ವೋಟರ್ ಲಿಸ್ಟ್ ಕ್ಲಿಯರ್ ಆಗಿ ಕಾಣಬೇಕೆಂಬುದಕ್ಕೋಸ್ಕರ. ಸೊ ಹಲವಾರು ಸಂದರ್ಭಗಳಲ್ಲಿ ಕೆಲವರು ತುಂಬಾ ಹಳೆಯ ಫೋಟೋ 10 ವರ್ಷ ಹಳೆಯ ಫೋಟೋ ಎಲ್ಲ ಇರ್ತದೆ. ಅಂತದ್ರಲ್ಲಿ ದಯವಿಟ್ಟು ಹೊಸ ಫೋಟೋ ಹಾಕಿ. ಅಕಸ್ಮಾತ್ ತಮ್ಮ ಹತ್ರ ಫೋಟೋ ಇಲ್ಲ ಅಂದ್ರೆ ತಾವು BLOಗೆ ಹೇಳಿದ್ರೆ BLO ತನ್ನ ಮೊಬೈಲಿಂದಾನೇ ಅವರ ಅದನ್ನ ತಗೊಳ್ತಾ ಸಾಧ್ಯ, ಅದನ್ನು ಅವಕಾಶ ಇದೆ. ಎನ್ಯುಮರೇಷನ್ ನಾನು ಸಮೇತ ಯಾವ ದಾಖಲಾತಿ ಕೊಟ್ಟಿಲ್ಲ. ಎನ್ಯುಮರೇಷನ್ ಫೇಸ್ ಅಲ್ಲಿ ಎಲ್ಲ ಮತದಾರರು ತಮ್ಮ ಮಾಹಿತಿಯನ್ನ ಅಂದ್ರೆ 2002 SIR ಅಲ್ಲಿ ಇದ್ದ ಮಾಹಿತಿಯನ್ನ ಫಿಲ್ ಮಾಡಿದ್ರೆ ಸಾಕು. ಉದಾಹರಣೆಗೆ ನಂದು ತಗೊಂಡ್ರೆ ನಂದು ಹೆಸರು 2002 ಇತ್ತು, ಅದನ್ನ ಫಿಲ್ ಮಾಡಿದೀನಿ. ಈಗ ಸಹಿ ಮಾಡಿದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದೀನಿ, ನಾನು ಕೊಟ್ಟಿದ್ದೀನಿ. ಸೊ ಇಷ್ಟೇ ನಾವು ಕೇಳೋದು. ಅದು ಆಪ್ ಅಲ್ಲಿ ಇರ್ತದೆ, ನಾನು ಇದು ಫಾರ್ಮ್ ಅಲ್ಲಿ ತೋರ್ಸಕ್ಕಾಗಲ್ಲ. ಈಗ ಅಕಸ್ಮಾತ್ ಯಾಕೆ ಫೋಟೋ ಕೇಳ್ತೀವಿ ಅಂದ್ರೆ ಇಲ್ಲಿ ತಮ್ದು ಹಳೆ ಫೋಟೋ ಬಂದಿರ್ತದೆ. ಇದು ಹಳೆ ಫೋಟೋ ಕ್ಲಿಯರ್ ಇದ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ ದಯವಿಟ್ಟು ತಮ್ಮ ಹೊಸ ಫೋಟೋವನ್ನ ಇಲ್ಲಿ ಹಾಕಿ ಕೊಟ್ರೆ ಅನುಕೂಲ ಆಗ್ತದೆ. ಇಲ್ಲ 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 ಈಗ ಈಗ ಕರ್ನಾಟಕ ರಾಜ್ಯದಲ್ಲಿ 5,54,00,000 ವೋಟರ್ಸ್ ಇದ್ದಾರೆ. ಅದರಲ್ಲಿ ನಾವು 5,9,00,000 ವೋಟರ್ಸ್ ಅನ್ನ ನಾವು ಮ್ಯಾಪಿಂಗ್ ಮಾಡಿದೀವಿ. ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅವ್ರದ್ದು ಮ್ಯಾಪಿಂಗ್ ನಡೀತಾ ಇರ್ತದೆ. ಮ್ಯಾಪಿಂಗ್ ಆಗದೆ ಇದ್ದರೂ ಸಮೇತ ಈ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರ್ತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬುದಕ್ಕೆ ಎನ್ಯುಮರೇಷನ್ ಫಾರ್ಮ್ ಬರಲ್ಲ ಎಂಬ ಡೌಟ್ ದಯವಿಟ್ಟು ಯಾರಿಗೂ ಇರಬೇಕಿಲ್ಲ. ನಾನು ಇದನ್ನು ಹಲವಾರು ಸಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಮ್ಯಾಪಿಂಗ್ ಆಗದೇ ಇದ್ರೂ ಸಮೇತ ತಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ದಯವಿಟ್ಟು ತಾವು ಈಗ ತಮ್ಮ 2002 ರೋಲ್ ಮಾಹಿತಿಯನ್ನ ತಗೊಂಡು ಅಲ್ಲಿ ಫಿಲ್ ಮಾಡಿಕೊಂಡ್ರೆ ಆಯಿತು. ಅಕಸ್ಮಾತ್ ತಮ್ಮ ಹತ್ರ 2002 SIR ದಲ್ಲಿ ಇದ್ದ ಮಾಹಿತಿ ತಮ್ಮ ಹತ್ರ ಇಲ್ಲ ಎಂದ ಸಂದರ್ಭದಲ್ಲಿ BLOನೇ ತಮಗೆ ಅನುಕೂಲ ಮಾಡ್ತಾರೆ. ವೋಟರ್ ಲಿಸ್ಟ್ ಅಲ್ಲಿ ಯಾರ ಹೆಸರು ಇರುತ್ತೋ ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತೀರಾ? ಎಸ್. ಹೆಸರಿದ್ದವರು ಕೊಡೋದೇ ಇಲ್ಲ. ಅನ್ಮ್ಯಾಪ್ಡ್ ಹೆಸರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೌದೌದು. ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ದವ್ರು ಮಾತ್ರ ನಾವು ಮ್ಯಾಪಿಂಗ್ ಮಾಡ್ತಿರ್ತಲ್ಲ. ಮ್ಯಾಪಿಂಗ್ ಆಮೇಲೆ ಏನೇ ಇದ್ರು ಸಮೇತ. ಅದರಿಂದ ಯಾರ್ಯಾರ ಹೆಸರಿಲ್ಲ 16/6/2026 ದಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತೋ ಅವರು ತಾವು ಕೊಟ್ಟಿರುವ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಅದರಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಎಲ್ಲ ಮತದಾರರು ಅವ್ರ ಮನೆಗೂ ಬರ್ತದೆ. ಇನ್ನೊಂದು ಏನಂತ ಕೇಳಿದ್ರೆ ನಮ್ದು ಕ್ವಾಲಿಫೈಯಿಂಗ್ ಡೇಟ್ 1/10/2026 ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹಂಗಾದ್ರೆ ಯಾರ್ಯಾರೆಲ್ಲ ಅಕ್ಟೋಬರ್ 10ನೇ ತಾರೀಕಿಗೆ 18 ವಯಸ್ಸು ಪೂರ್ತಿ ಮಾಡ್ತಾರೆ ಅವರು ಸಮೇತ ಫಾರ್ಮ್ 6 ಅನ್ನ ಕೊಡಬಹುದು. BLO ಹತ್ರ ಫಾರ್ಮ್ 6 ಕೊಟ್ಟಿದ್ದೀವಿ. ದಯವಿಟ್ಟು ಪ್ಲೀಸ್ ಕಲೆಕ್ಟ್ ಫಾರ್ಮ್ 6. ನ್ಯೂ ವೋಟರ್ ಯಾರಿದ್ದಾರೆ ಐ ವೆಲ್ಕಮ್ ಆಲ್ ಆಫ್ ಯು. ಕೈಂಡ್ಲಿ ಎನ್ರೋಲ್ ಯುವರ್ ಸೆಲ್ಫ್ ಅಂಡ್ ವಿ ವಿಲ್ ಡೆಫಿನೆಟ್ಲಿ ಆಡ್ ಯುವರ್ ನೇಮ್ ಇನ್ ಟು ದಿ ವೋಟರ್ ಲಿಸ್ಟ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.